ಎಲ್ರಿಗೂ ನಮಸ್ಕಾರ. ಸ್ವರ್ಣ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ಕಷಾಯ ಮಾಡಿ ತೋರಿಸ್ತಾ ಇದ್ದೀನಿ. ಚಳಿಗಾಲ ಬಂದಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ, ಆರೋಗ್ಯವಾಗಿರುತ್ತೆ. ಹಾಗಾಗಿ ಕಷಾಯ ಮಾಡ್ತೀನಿ. ನಾನು ಈ ರೀತಿಯಾದ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಕಾಫಿ ಲೋಟಕ್ಕಿಂತ ತುಂಬ ದೊಡ್ಡದಾಗಿದೆ ಮತ್ತು ನೀರು ಲೋಟಕ್ಕಿಂತ ಚಿಕ್ಕದಾಗಿದೆ. ನೀರೆಲ್ಲ ಕುಡಿತೀವಲ್ಲ ಅದು ಲೋಟಕ್ಕಿಂತ ಚಿಕ್ಕದಾಗಿದೆ. ಒಂದು ಮೀಡಿಯಮ್ ಸೈಜಿನ ಲೋಟ ಅಂತ ಹೇಳ್ಬೋದು. ಇದರಲ್ಲಿ ನಾನು 2 ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಗೊತ್ತಲ್ಲ, ಮಸಾಲೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ತೀವಲ್ಲ, ಅದೇ ರೀತಿ. ಹಾಗೆ 1 ಸ್ಪೂನ್ ಆಗೋಷ್ಟು ಅಜ್ವೈನ್ ಕಾಳು ಅಂದರೆ ಓಮಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣಶುಂಠಿ, ಇದನ್ನು ನಾನು ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಕುಟ್ಟಿದ್ದೀನಿ, ಅಂದರೆ ಅದರೊಳಗಿರೋ ಅಂಶ ಎಲ್ಲ ಬಿಟ್ಕೊಳ್ಬೇಕು ಅಂಥೇಳಿ 1 ಇಂಚಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇನ್ನೂ ಒಂಚೂರು ನಾವು ಅದನ್ನು ಹಾಕ್ಕೊಳ್ಬೋದು, ಖಾರ ಬೇಕಾಗುತ್ತೆ ಅಂತ ಹೇಳಿದ್ರೆ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ 1 ಚಿಟಿಕೆ ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಕ್ವಾಂಟಿಟಿ ನೋಡಿಕೊಂಡು. ಒಂದು ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಬೆಲ್ಲ ಈ ರೀತಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಡೋಣ. ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದು 7 ರಿಂದ 8 ನಿಮಿಷ ಚೆನ್ನಾಗಿ ಕುದಿಲಿ. ಅಂದರೆ ನಾವು ಏನೇನು ಪದಾರ್ಥಗಳು ಹಾಕಿದ್ದೀವಲ್ಲ ಅದೆಲ್ಲ ಕಷಾಯಕ್ಕೆ ನಮಗೆ ಡಿಕಾಕ್ಷನ್ ಥರ ಆಗುತ್ತೆ. ಚೆನ್ನಾಗಿ ಕುದಿ ಬರಲಿ. ಫ್ಲೇಮ್ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡಿರೋಣ. 1 ಕುದಿ ಬಂದ ನಂತರ ಅದನ್ನು ಸಣ್ಣ ಮಾಡಿಬಿಡೋಣ. ಚೆನ್ನಾಗಿ ಕುದಿಯುತ್ತೆ. ಇಷ್ಟು ಎಲ್ಲ ಒಳ್ಳೆ ಮಸಾಲೆ ಅನ್ನೋದಕ್ಕಿಂತ ಹೆಚ್ಚು ಇದು ಒಂದು ಔಷಧ ರೂಪನೇ ಆಗುತ್ತೆ ನಮ್ಮ ಬಾಡಿಗೆ. ಆ ರೀತಿ ಹೆಲ್ಪ್ ಆಗುತ್ತೆ. ಕುದ್ದು 1/4 ಲೋಟದಷ್ಟು ನೀರು ಕಮ್ಮಿ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಅದೇನು ಪದಾರ್ಥಗಳು ಹಾಕ್ಕೊಂಡಿದ್ದೀವಲ್ಲ, ಜೀರಿಗೆ, ಓಮು, ಶುಂಠಿ, ಇದೆಲ್ಲದನ್ನು ಅದರೊಳಗೆ ನಮಗೆ ಅದರ ಅಂಶ ಬಿಟ್ಟು ಇದು ಕಲರ್ ಕೂಡ ಚೇಂಜ್ ಆಗಿದೆ. ಚೂರು ಅರಿಶಿನ ಹಾಕಿರೋದು ಕೂಡ ನಮಗೆ ಈ ಕಲರ್ ಕೊಟ್ಟಿದೆ. ನಮಗೆ ಇಷ್ಟು ಕುದ್ದಿದ್ರೆ ಸಾಕು. ಇದು ನಮಗೆ ಕಷಾಯ ರೆಡಿ ಇದೆ. ಇವಾಗ ನಾವು ಇದನ್ನು ಆಫ್ ಮಾಡ್ಕೊಂಡು ಬಿಡೋಣ. ಇವಾಗ ಈ ಕಷಾಯ ರೆಡಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ಇದು ಬಿಸಿ ಬಿಸಿಯಾಗೇ ಇರಬೇಕು. ಹೆಚ್ಚಾಗಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಲೋಟ ಹಾಲು ಹಾಕ್ತಾ ಇದ್ದೀನಿ. 1/4 ಲೋಟ ಇದೆ. ಅವಾಗ ನೀರೇನು ಹಾಕಿದ್ವಲ್ಲ ಆ ಲೋಟಕ್ಕಿಂತ ಒಂದು ಸ್ವಲ್ಪ ಸಣ್ಣ ಲೋಟ ಇದು. ಇದರಲ್ಲಿ 1/4 ಲೋಟ ಹಾಲು ಹಾಕ್ತಾಯಿದ್ದೀನಿ. ಹಾಲು ಕೂಡ ಬಿಸಿ ಇದೆ. ಕಷಾಯ ಬಿಸಿ ಇದೆ, ಹಾಗೆ ಹಾಲು ಕೂಡ ಬಿಸಿ ಇದೆ. 2 ಲೋಟ ನೀರಿಟ್ಟಿದ್ವಲ್ಲ ಅದರಲ್ಲಿ ನಮಗೆ ನೀರು ಕಷಾಯ ಕುದ್ದು ಸ್ವಲ್ಪ ನೀರು ಕಮ್ಮಿ ಆಗಿದೆ. ನಾವೀಗ ಹಾಲಿನ ಪ್ರಮಾಣ ಸೇರಿಸ್ಕೊಂಡಿರೋದ್ರಿಂದ ಇದು 3 ರಿಂದ 4 ಲೋಟ ಕಷಾಯ ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಈ ರೀತಿ ಎತ್ತೆರ್ಕೊಳ್ಳೋಣ, ಹೊಂದ್ಕೊಳ್ಳುತ್ತೆ ಅಂತ ಅಷ್ಟೇ. ಇವಾಗ ಇದನ್ನು ಎಲ್ಲ ಲೋಟಗಳಿಗೆ ಹಾಕಿ ಇಟ್ಕೊಳ್ತೀನಿ. ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮಗೆ ಹೆಲ್ಪ್ ಕೂಡ ಆಗುತ್ತೆ. ನಾವು ಇದು ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ನಮಗೆ ಬೆನಿಫಿಟ್ಸ್ ಇದೆ. ಇದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ತುಂಬಾ ಒಳ್ಳೆಯದು. ವಾರಕ್ಕೆ 2 ದಿನ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಕೆಲವೊಂದು ಪಿತ್ತ ಅಥವಾ ಶೀತ, ಕೆಮ್ಮು ಎಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ಕೂಡ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಂಡು ಕುಡಿಬೋದು. ಬೇಸಿಗೆನಲ್ಲಿ ಅಷ್ಟು ಬೇಕಾಗಲ್ಲ ಇದು, ಯಾಕಂದರೆ ಹೊರಗಡೆ ವಾತಾವರಣ ಬಿಸಿ ಇರೋದ್ರಿಂದ ಅಷ್ಟು ಬೇಕಾಗಲ್ಲ. ನೋಡಿದ್ರಲ್ಲ, ಇದಕ್ಕೆ ನಾವು ಶುಂಠಿ ಬಿಸಿನೀರು ಅಂತ ಕೂಡ ಹೇಳ್ತೀವಿ. ಜೀರಿಗೆ ಕಷಾಯ ಅಂತಲೂ ಹೇಳ್ಬೋದು ಅಥವಾ ಶುಂಠಿ ಬಿಸಿನೀರು ಅಂತ ಹೇಳ್ಬೋದು. ತುಂಬಾ ಟೇಸ್ಟಾಗಿರುತ್ತೆ ಇದು. ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹ ಕೂಡ ಬಿಸಿಯಾಗಿರುತ್ತೆ. ಈ ಹೊರಗಡೆ ಚಳಿ, ಥಂಡಿ ವಾತಾವರಣಕ್ಕೆ ಶೀತ, ಕೆಮ್ಮು ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಬಂದರೂ ಕೂಡ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ತುಂಬ ರಿಲೀಫ್ ಕೊಡುತ್ತೆ.
ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.